ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋತ್ರ ಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಧನಿಷ್ಠಾ ನಕ್ಷತ್ರ 3-4ನೇ ಪಾದ, ಹಾಗೆ ಶತಭಿಷ ನಕ್ಷತ್ರ 1-2-3-4ನೇ ಪಾದ, ಹಾಗೆ ಪೂರ್ವಾಭಾದ್ರ ನಕ್ಷತ್ರ 1-2-3ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ಫಲಗಳು, ವ್ಯತ್ಯಾಸಗಳು ಕೂಡ ಬರಬಹುದು. ಸಂಪೂರ್ಣವಾದಂತಹ ಒಂದು ತೀರ್ಮಾನ ಹೇಳುವಂಥದ್ದು ಇದಲ್ಲ. ಹಾಗಿದ್ದಾಗೂ ಕೂಡ ಈ ಗ್ರಹಸ್ಥಿತಿಯನ್ನು ನೋಡಿ ನಾವು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನೋಡಿ, ರಾಶಿಯಲ್ಲಿ 5ನೇ ತಾರೀಕು ಮತ್ತು 13ನೇ ತಾರೀಕು 8ನೇ ತಾರೀಕು ಅನಂತರದಲ್ಲಿ ರಾಶಿಯಲ್ಲಿ ರವಿ, ಬುಧ, ಶುಕ್ರ, ರಾಹು ಹೀಗೆ 4 ಗ್ರಹಗಳು ಕೂಡ ಸಂಯೋಗವಾಗ್ತದೆ. ಅನಂತರ 2ನೇ ರಾಶಿಯಲ್ಲಿ ಶನೈಶ್ಚರ ಇದ್ದಾನೆ. ಹಾಗೆ 5ನೇ ರಾಶಿಯಲ್ಲಿ ಗುರು, ಬಹಳ ಮುಖ್ಯವಾಗಿ ಪಂಚಮದ ಗುರು, ಬಹಳ ಯೋಗಕಾರಕನಾದಂತಹ ಗುರು ಬಹಳ ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ. ಗುರು ನಿಮಗೆ ಕಷ್ಟ ನಷ್ಟ ಇದ್ದರೂ ನಿಮ್ಮನ್ನು ಎತ್ತಿ ಹಿಡಿತಾ ಇದ್ದಾನೆ ಗುರು. ಹಾಗೆ ಷಷ್ಠ ಯಾರಿಲ್ಲ, ಸಪ್ತಮದಲ್ಲಿ ಕೇತು, 12ನೇ ರಾಶಿಯ ಕುಜ, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ನೋಡಿ, ಫೆಬ್ರವರಿ ತಿಂಗಳು 1ನೇ ತಾರೀಕು ಬಹಳ ಮುಖ್ಯವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ, ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಪುನಸ್ಕಾರ ಮಾಡುವಂಥದ್ದು ಹುಣ್ಣಿಮೆ ಇದೆ. ಹಾಗೆ 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 13ನೇ ತಾರೀಕಿಗೆ ಕುಂಭ ಸಂಕ್ರಾಂತಿಯೂ ಕೂಡ ಇದೆ, 14ನೇ ತಾರೀಕಿಗೆ ಶನಿ ಪ್ರದೋಷ, 15ಕ್ಕೆ ಶನೈಶ್ಚರ ಜಯಂತಿ ಮತ್ತು ಮಹಾಶಿವರಾತ್ರಿಯೂ ಕೂಡ ಇದೆ 15ನೇ ತಾರೀಕು. ಹಾಗಾಗಿ ಮರೆಯದೇ ಇದ್ದ ಹಾಗೆ ಈ ಮಾಘ ಮಾಸದ ದೊಡ್ಡ ಹಬ್ಬ, ಮಾಘ ಮಾಸದ ದೊಡ್ಡದಾದಂತಹ ಪೂಜೆ, ಶನೈಶ್ಚರನನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. 16ನೇ ತಾರೀಕಿಗೆ ಬೋಧಾಯನ ಮತ್ತು ಕಾತ್ಯಾಯನ ಅಮಾವಾಸ್ಯೆ ಮತ್ತು ಶಿವರಾತ್ರಿ ಅಮಾವಾಸ್ಯೆಯೂ ಕೂಡ ಇದೆ. 18ನೇ ತಾರೀಕಿಗೆ ಚಂದ್ರ ದರ್ಶನ, 27ಕ್ಕೆ ಸರ್ವೇಶಾಂ ಏಕಾದಶಿ, ಹೀಗೆಲ್ಲ ಇದೆ. ಯಾಕಂದರೆ ಕುಂಭರಾಶಿಯವರಿಗೆ ಒಂದೆತ್ತಕ್ಕೆ 7.5 ಶನಿಯೂ ಕೂಡ ನಡೀತಾ ಇದೆ. ಜೀವನದ ಕಷ್ಟ ನಷ್ಟ ಒಂಥರ ತಕ್ಕಡಿಯಲ್ಲಿದ್ದ ಹಾಗೆ, ಒಂದು ಸಲ ಆ ಕಡೆ ತೂಗ್ತದೆ, ಒಂದು ಸಲ ಈ ಕಡೆ ತೂಗ್ತದೆ. ಹೀಗಾಗಿ ಸ್ವಲ್ಪ ಒದ್ದಾಟ, ಚಿಂತೆ ಹೀಗೆಲ್ಲ ನೀವು ಇದಿರಿ. ನೋಡೋಣ ಏನೇನು ಬದಲಾವಣೆ ಆಗಬಹುದು ಎಂಬುದನ್ನು. ಒಂದನೇದಾಗಿ ಗುರು ಪಂಚಮದಲ್ಲಿದ್ದಾನೆ. ಹಾಗಾಗಿ ನಿಮಗೆ ಛತ್ರಿ ಹಿಡ್ಕೊಂಡಿದ್ದ ಹಾಗಿದೆ. ನಿಮಗೆ ಆ ಭಗವಂತನು ತೀರಾ ಕಷ್ಟ ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆಗೆ ನೀವು ಸಮಾಧಾನ ಕೊಡುವಂಥದ್ದು, ಎಲ್ಲೋ ಒಂದು ಕಡೆಗೆ ನಿಮಗೆ ಏಳಿಗೆ ಆಗುವಂಥ ಸಾಧ್ಯತೆಗಳು. ಮತ್ತು ಕಷ್ಟ ಬರುತ್ತೆ ಅಂತಂದರೆ ಮುಂಜಾಗ್ರತೆಯಾಗಿ ಏನೋ ಒಂದು ನಿಮಗೆ ಸೂಚನೆಗಳ ರೀತಿಯಲ್ಲೋ ಯಾವುದೋ ಒಂದು ಥರದಲ್ಲಿ ನಿಮಗೆ ಭಗವಂತನು ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಒಂದು ಹಂತಕ್ಕೆ ನೀವು ರಕ್ಷಾ ಕವಚದಲ್ಲೇ ಇದ್ದೀರಿ. ತೀರಾ ಮುಳುಗ್ತಾ ಇಲ್ಲ. ನೀವು ದೋಣಿಯಲ್ಲಿ ಕೂತ್ಕೊಂಡಿದ್ದೀರಿ. ನೀವು ಹಾಗಂತೆಲ್ಲ ಸುತ್ತಲೂ ನೀರು ಕಾಣ್ತಾ ಇದೆ ನಿಮಗೆ. ಏನಪ್ಪ ನಾನು ಕೆಳಗಡೆ ಬಿದ್ದರೆ ಏನು ಅಂತೇಳಿ ದುಃಖ ಆಗ್ತಾ ಇದೆ. ಭಗವಂತನನ್ನು ನಂಬಿಕೊಂಡು ಪ್ರಯತ್ನ ಮಾಡ್ತಾ ಇರಿ. ಒಂದನೇದಾಗಿ ನೋಡಿ, ರಾಶಿಯಲ್ಲಿರುವಂತಹ ರಾಹು ಹಾಗೆ ವಿಶೇಷವಾದಂಥ ಆರ್ಥಿಕವಾದಂತಹ ದಾರಿಗಳನ್ನು ಕೂಡ ಕೊಡ್ತಾ ಇದ್ದಾನೆ. ದಿಢೀರ್ನ ನುಗ್ಗಬೇಡಿ. ಹಂತ ಹಂತವಾಗಿ ಏನು ಸಾಧ್ಯ ಆಗುತ್ತೋ ಅಷ್ಟು ಆರ್ಥಿಕವಾದಂಥ ಆದಾಯಗಳ ಮೂಲ ಬರುವಂತಹ ಪ್ರಯತ್ನವನ್ನು ಜಾಸ್ತಿ ಪ್ರಯತ್ನ ಮಾಡ್ತಾ ಇರಿ. ಹಾಗೆ ಉದ್ಯೋಗ ಕಳ್ಕೊಂಡಂತಹ ವ್ಯಕ್ತಿಗಳಿಗೆ ಏನೋ ಒಂದು ಕಡೆ ಉದ್ಯೋಗದಲ್ಲೂ ಕೂಡ ಸಿಗುವಂಥದ್ದು, ಉದ್ಯೋಗದಲ್ಲೂ ಅಭಿವೃದ್ಧಿ ಆಗುವಂಥದ್ದು, ಉದ್ಯೋಗದಲ್ಲಿಲ್ಲಪ್ಪ ನನಗೆ ಪರವಾಗಿಲ್ಲ, ತಕ್ಕದಾದಂತಹ ಸಂಬಳ ಸಂಭಾವನೆ ಹೀಗೆಲ್ಲ ಬರ್ತಾ ಇದೆ ಹೇಳುವಂತಹ ಒಂದು ಮನಸ್ಸಿಗೆ ಸಮಾಧಾನ ಸಿಗುವಂಥದ್ದು. ಮೇಲೆ ನೋಡ್ತಾ ಹೋದರೆ ಬಹಳ ಶ್ರೀಮಂತರು, ಬಹಳ ದೊಡ್ಡ ಜನ, ಬಹಳ ಕೀರ್ತಿವಂತರು, ಬಹಳ ಯೋಗ ಭಾಗ್ಯ ಇದ್ದಂಥ ವ್ಯಕ್ತಿಗಳು ಕಾಣ್ತಾರೆ. ಆದರೆ ತಕ್ಕದಾದಂತಹ ನಮಗೆ ಯೋಗಿ ಪಡೆದು ಯೋಗಿಗೆ, ಭೋಗಿ ಪಡೆದು ಭೋಗಿಗೆ ಅಂತ ಹೇಳ್ತಾರಲ್ಲ, ನಮಗೆ ಏನು ತಕ್ಕ ಮಟ್ಟಿಗೆ ಭಗವಂತ ಕೊಟ್ಟಿದ್ದಾನೋ ಅದರಲ್ಲಿ ಸಮಾಧಾನ, ನೆಮ್ಮದಿ ಕೊಡುವಂತಹ ಒಂದು ಯೋಗವನ್ನು ಕೂಡ ನೀವು ಕಾಣಬಹುದು. ಹಾಗೆ ರಾಶಿಯಲ್ಲಿ ಬುಧನೂ ಕೂಡ ಇದ್ದಾನೆ. ವಿದ್ಯಾರ್ಥಿಗಳ ಜೀವನಕ್ಕೆ ಹೆಚ್ಚಿನದಾದಂಥ ಬದಲಾವಣೆಗಳು, ಎಜುಕೇಷನ್ ಎಲ್ಲ ಬಹಳ ಚೆನ್ನಾಗಾಗ್ತಾ ಇದೆ. ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ, ಚೆನ್ನಾಗಿ ಓದಿ. ಯಾಕಂದರೆ ವಿದ್ಯೆಯೇ ದೊಡ್ಡದಾದಂಥ ಸಂಪತ್ತು. ಅದಕ್ಕೆ ಹೆಚ್ಚಿನದಾದಂಥ ಬೆಲೆ ಕಟ್ಟಲಿಕ್ಕೆ ಆಗದೇ ಇರುವಂತಹ ಸಂಪತ್ತು ಯಾವುದಪ್ಪ ಅಂತಂದರೆ ಒಂದು ದೊಡ್ಡದಾದಂತಹ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳುವಂಥದ್ದು. ಎರಡನೇದಾಗಿ ಸದ್ವಿಚಾರವನ್ನು, ಒಳ್ಳೆ ರೀತಿಯಾದಂಥ ವಿದ್ಯೆ ಕಲಿಕೆಯನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಇವತ್ತು ನಾವು ಓದಿದೆ ನಾಳೆ ಬಿಟ್ಟೆ ಅಂತೇನಿಲ್ಲ. ನಿರಂತರವಾದಂಥ ಕಲಿಕೆ, ನಿರಂತರವಾದಂಥ ಪ್ರಯತ್ನ, ಇದು ಬಹಳ ಉತ್ತಮವಾದಂಥ ಫಲವನ್ನು ಕೊಡುತ್ತದೆ. ಹಾಗೆ ಬಹಳ ಮುಖ್ಯವಾಗಿ ಶುಕ್ರನು ರಾಶಿಯಲ್ಲಿದ್ದಾನೆ. ಮಂಗಲಕರ ವಾತಾವರಣಗಳು. ನೋಡಿ, ಮದುವೆ ಆಗಲಿಲ್ಲ, ಧನಿಷ್ಠಾ ನಕ್ಷತ್ರಕ್ಕಿರ್ಬೋದು, ಶತಭಿಷ ನಕ್ಷತ್ರಕ್ಕೆ ಮದುವೆ ಒದ್ದಾಡ್ತಾ ಇದ್ದೀರಿ. ಇಲ್ಲ ಒಂದು ಕಡೆಗೆ ಮಾಘ ಮಾಸ ಪ್ರಯತ್ನ ಮಾಡಿ. ಯಾಕಂದರೆ ಸುಮಾರು ಸಲ ನೋಡ್ತಾ ಇರ್ತೇವೆ, ಒಂದು ಸಲ ಎಲ್ಲೋ ಒಂದು ಕಡೆ ಕ್ಲಿಕ್ ಆಗಿಬಿಡುತ್ತೆ. ಹಾಗೆ ವಿವಾಹಾದಿ ಮಂಗಲ ಕಾರ್ಯಗಳು ಋಣಾನುಬಂಧ ರೂಪೇಣ ಎಲ್ಲೋ ಒಂದು ಕಡೆಗೆ ಋಣ ಇರುತ್ತೆ, ಆಗತ್ತೆ. ನಾವು ಹುಡುಕುವಂಥ ಪ್ರಯತ್ನ ಮಾಡಬೇಕು. ಸುಮ್ಮನೆ ಕೂತ್ಕೊಳ್ಬಾರ್ದು. ಸುಮ್ಮನೆ ಕೂತ್ಕೊಂಡ್ರೆ ಯಾವುದೂ ಅನುಕೂಲ ಆಗೋದಿಲ್ಲ. ಮನುಷ್ಯ ಪ್ರಯತ್ನವನ್ನು ಮಾಡ್ತಾನೇ ಇರಬೇಕು. ಮರಳಿ ಯತ್ನ ಮಾಡು ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ದಾರಿಯಾಗುವಂಥದ್ದು, ಸಮಾಧಾನ ಸಿಗುವಂಥದ್ದು, ಇಲ್ಲ ಒಂದು ಕಡೆ
ಪರವಾಗಿಲ್ಲಪ್ಪ, ನೆಮ್ಮದಿ ಇದೆ, ಸಮಾಧಾನ ಇದೆ ಅಂಥೇಳಿ ಅನಿಸುವಂತಹ ಪ್ರಯತ್ನಗಳಾಗುತ್ತೆ. ಅದು ಬಹಳ ಉತ್ತಮವಾದಂಥದ್ದು. ಇನ್ನು ನೋಡಿ, ರವಿ ಮತ್ತು ಬುಧ ಎರಡೂ ಕೂಡ ರಾಶಿಯೆಲ್ಲ ಯೋಗಕಾರಕರಾಗಿದೆ, ಸಪ್ತಮ ರಾಶಿಯನ್ನು ನೋಡಲ್ಪಟ್ಟಿದ್ದಾನೆ. ಹಾಗಾಗಿ ಗೌರ್ಮೆಂಟಿನ ಏನೋ ನೌಕರಿಯಿಂದ ಸ್ವಲ್ಪ ನನಗೆ ಲಾಭ ಆಗಬೇಕು, ಅಥವಾ ಗೌರ್ಮೆಂಟಿನ ಕೆಲಸ ಸಿಗಬೇಕು ನನಗೆ, ಅಥವಾ ಗೌರ್ಮೆಂಟಲ್ಲಿ ಏನೋ ಒಂದು ವೃದ್ಧಿಯ ನನಗೆ ಆಗಬೇಕು ಅಂತಂದರೆ ಒಂದು ಹಂತಕ್ಕೆ ಅದೆಲ್ಲ ಅವಕಾಶಗಳಾಗುತ್ತೆ. ಹಾಗಾಗಿ ಗೌರ್ಮೆಂಟಿನ ವಿಷಯದಲ್ಲಿ ಪ್ರಯತ್ನವನ್ನು ಜಾಸ್ತಿ ಮಾಡ್ತಾ ಇರಿ. ಎಷ್ಟೋ ಸಲ ನಮಗೆ ಕಿರಿಕಿರಿ, ಚಿಂತೆ, ಟೆನ್ಷನ್ ಇರುತ್ತೆ. ಆದರೂ ಕೂಡ ನಮ್ಮ ಕೆಲಸವನ್ನು ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರಬೇಕು. ಹಾಗಾಗಿ ಗೌರ್ಮೆಂಟಿನ ಅವಕಾಶಗಳು ಕೂಡ ಜಾಸ್ತಿ ಇದೆ. ಮತ್ತು ದೇವತಾ ಆರಾಧನೆ, ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಒಂದು ತಿಂಗಳು ಇದು. ಹಾಗಾಗಿ ಜಾಸ್ತಿ ಪ್ರಯಾಣವೇ ಆಗಬಹುದು, ಸ್ವಲ್ಪ ಸುತ್ತುವಂಥದ್ದು ಆಗಬಹುದು, ಆ ಕಡೆ ಈ ಕಡೆ ಹೋಗುವಂಥದ್ದು, ನೋಡುವಂಥದ್ದು, ಕೇಳುವಂಥದ್ದು, ಸದ್ವಿಚಾರ ಮಾಡುವಂಥದ್ದು, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಪರಸ್ಪರ ಜೊತೆಗೆ ಸೇರುವಂತಹದ್ದು. ಯಾಕಂದರೆ ಎಷ್ಟೋ ಸಲ ನೋಡಿ, ಜೀವನದಲ್ಲಿ ಹಿರಿಯರು, ಅನುಭವ ಇರುವಂಥ ವ್ಯಕ್ತಿಗಳ ಜೊತೆಗೆ ಒಂದು ಅರ್ಧ ಗಂಟೆ ಇದ್ದಾಗ ಅವರ ಸದ್ವಿಚಾರಗಳೆಲ್ಲ ನಮಗೆ ಗೊತ್ತಾಗುತ್ತೆ. ಅವರು ಯಾವ ತರಹ ಜೀವನ ಮಾಡಿದ್ದಾರೆ, ಯಾವ ಥರ ಜೀವನ ಬರಬಹುದು, ಯಾವ ಥರ ನಾವು ಪ್ಲ್ಯಾನ್ ಮಾಡಬಹುದು, ಇದೆಲ್ಲ ಗೊತ್ತಾಗ್ತಾ ಹೋಗ್ತದೆ. ಆದರೆ ಯಾವುದು ಗೊತ್ತಾಗುವುದಿಲ್ಲ ಜೀವನದಲ್ಲಿ. ಕೆಲವು ಸಲ ಪುಸ್ತಕದ ಬದನೆಕಾಯಿ ಆಗಿಬಿಡುತ್ತೆ. ನಾವು ಬರೀ ಓದ್ತಾ ಇರ್ತೇವೆ ಬಿಟ್ಟರೆ ಪ್ರಾಕ್ಟಿಕಲ್ಲಾಗಿ ಯೋಚನೆಗೆ ಯಾವುದೂ ಬರೋದಿಲ್ಲ. ಹಾಗಾಗಿ ಹಿರಿಯರ ಮಾರ್ಗದರ್ಶನ, ಹಿರಿಯರ ಜೊತೆಗೆ ಬೆರೆಯುವಂಥ ಅವಕಾಶಗಳನ್ನು ಕೂಡ ನಿಮಗೆ ಶನೈಶ್ಚರನು ನೀಡುತ್ತಾನೆ. ಹಾಗೆ ಕಬ್ಬಿಣದ ವ್ಯವಹಾರ ಮಾಡೋರಿಗೂ ಕೂಡ ಈ ತಿಂಗಳಲ್ಲಿ ಲಾಭ. ಕಬ್ಬಿಣದಲ್ಲಿ ತೊಂದರೆ ತಾಪತ್ರಗಳಾಗ್ತಾ ಇದ್ರೆ ಅದೆಲ್ಲ ಸ್ವಲ್ಪ ಪರಿಹಾರ ಆಗುವಂಥದ್ದು. ವಾಹನದ ವ್ಯವಹಾರ ಮಾಡೋರಿಗೂ ಹೆಚ್ಚಿನದಾದಂಥ ಅನುಕೂಲತೆಗಳು. ಮತ್ತು ದವಸ ಧಾನ್ಯಗಳನ್ನು ವ್ಯವಹಾರ ಮಾಡೋರು, ದಿನಸಿ ಅಂಗಡಿ ಇಟ್ಕೊಂಡಿರುವಂಥವರು, FMCG, ಹೀಗೆ ಎಲ್ಲೇನೋ ಇವತ್ತಿನ ದಿವಸ ಮಾರ್ಕೆಟಿಂಗ್ ಯಾವ್ಯಾವುದು ಮಾಡ್ತಾ ಇರ್ತೀರ ಅಂಥವರಿಗೆಲ್ಲ ಹೆಚ್ಚಿನದಾದಂತಹ ಅವಕಾಶಗಳನ್ನು ಕೂಡ ಕಾಣಬಹುದು. ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ ನಿಮಗೆ ಗೊತ್ತಿದೆ ಇವತ್ತು ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ. ಇನ್ನೂ ಜಾಸ್ತಿ ಆಗಬಹುದೇ ಬಿಟ್ಟರೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಪ್ರಯಾಣಗಳು ಸ್ವಲ್ಪ ಜಾಸ್ತಿ ಆಗಬಹುದು ಈ ತಿಂಗಳಲ್ಲಿ. ದೈವಾನುಗ್ರಹ, ಎಲ್ಲೋ ಒಂದು ಕಡೆಗೆ ನನಗೆ ಸಮಾಧಾನ ಸಿಗುತ್ತೆ ಅಂತ ಆಗಬಹುದು. ಮತ್ತು ನೀರಿನ ವಿಷಯದಲ್ಲಿ ಸ್ವಲ್ಪ ಲಾಭ. ಎಷ್ಟೋ ಸಲ ನೀರನ್ನು ಬೋರ್ವೆಲ್ ಹಾಕಿ ನೀರು ಸಮಸ್ಯೆ ಆಗಿರುವಂಥದ್ದು, ಅಥವಾ ಮನೆಯಲ್ಲೆಲ್ಲ ಚೆನ್ನಾಗಿರುತ್ತೆ, ಯಾಕೋ ಬಾವಿ ತೋಡಿದ್ರೆ ಬಾವಿಯಲ್ಲೂ ಸರಿ ನೀರಿಲ್ಲ, ನೀರಿನ ಕಿರಿಕಿರಿ, ಹೀಗೆಲ್ಲ ಆಗುವಂಥದ್ದು. ನೋಡಿ, ಕುಜನು 12ನೇ ರಾಶಿಯಲ್ಲಿ ಕೂತಿದ್ದಾನೆ. ಆ್ಯಕ್ಚುಲಿ ಪಾಪಗ್ರಹ 12ನೇ ರಾಶಿಯಲ್ಲಿದ್ದರೆ ಶುಭ ಅಂತೇಳಿ ಹೇಳ್ತಾರೆ. ಹಾಗಾಗಿ ಭೂಮಿಯ ವ್ಯವಹಾರ ಮಾಡೋರಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಸಮಾಧಾನ, ನೆಮ್ಮದಿ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಸ್ವಲ್ಪ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಇವತ್ತಿನ ದಿವಸ ಒಂದು ಜೀವನದಲ್ಲಿ ಆರಂಭದಿಂದ ಕೊನೆವರೆಗೆ ಪ್ರಯತ್ನ ಮಾಡಿ ಎಲ್ಲೋ ಒಂದು ಕಡೆ ಮನೆ ಕಟ್ಟಲಿಕ್ಕಾಗತ್ತೆ, ಅಥವಾ ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಇಲ್ಲ ಅಂತಾದರೆ ಯಾವುದೂ ಕೂಡ ಸಿಗುವುದಿಲ್ಲ. ಹಾಗಾಗಿ ಒಂದು ಮನೆ ಕಟ್ಟಲಿಕ್ಕೋ ವ್ಯವಸ್ಥೆ ಮಾಡಲಿಕ್ಕೋ ಪ್ರಯತ್ನವನ್ನು ಮಾಡಿ. ಹಾಗಂತೇಳಿ 7.5 ಶನಿ ಇದೆ. ಎಷ್ಟೋ ಸಲ 7.5 ಶನಿ ಇದ್ದಾಗೆ ಬಹಳ ಒಳ್ಳೆಯದು ಕೂಡ ಆಗ್ತದೆ. ಉಚ್ಚಸ್ಥೆ ಗ್ರಹ ಪಂಚಕೆ ಎಂಬುದಾಗೆಲ್ಲ ಶಾಸ್ತ್ರಗಳೆಲ್ಲ ಹೇಳಿದ್ರು. ಶನೇಶ್ವರನು ಪಾಪಗ್ರಹನಾದಂಥ ಕುಜನು ಒಂದೊಂದ್ಸಲ ಯೋಗಕಾರಕರಾಗಿಬಿಡ್ತಾರೆ. ನಿಮಗೆ ಅಸಾಧ್ಯವಾದಂಥ ಎಲ್ಲ ಕೆಲಸಗಳನ್ನು ಕೂಡ ಸಾಧನೆ ಮಾಡುವಾಗ ಮಾಡಿಬಿಡ್ತಾರೆ. ನಮಗೆ ಗೊತ್ತೇ ಆಗೋದಿಲ್ಲ ಸಾಧನೆ ಹೀಗೂ ಕೂಡ ಆಗುತ್ತಾ ಅಂಥೇಳಿ. ಹಾಗಾಗಿ ಅಸಾಧ್ಯವಾದ ಯಾವ ವ್ಯವಸ್ಥೆ ಇದೆಯೋ ಅದನ್ನೆಲ್ಲ ಸಾಧನೆ ಆಗುವ ಹಾಗೆ, ಅನುಕೂಲ ಆಗುವ ಹಾಗೆ ಭಗವಂತನು ಮಾಡ್ತಾನೆ. ಹಾಗಾಗಿ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಇರಬೇಕು, ಸುಮ್ಮನೆ ಕೂತ್ಕೊಂಡು ಇರಬಾರದು. ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇರಬೇಕು. 5 ವಿಷಯದಲ್ಲಿ ಜಾಗ್ರತೆ. ಒಂದು ಫೈನಾನ್ಸ್ ನಡೆಸ್ತಾ ಇರುವಂಥ ಸ್ವಲ್ಪ ಜಾಗ್ರತೆ. ಯಾಕಂದರೆ ರಾಶಿಯಲ್ಲಿ ಶುಕ್ರ ಇದ್ದಾನೆ, ರವಿ ಜೊತೆಗಿದ್ದಾನೆ. ಎಲ್ಲೋ ಒಂದು ಕಡೆ ತೊಂದರೆಗೆ ಬಿದ್ದು ಬಿಡ್ತೀರಿ ನೀವು. ಹಾಗಾಗಿ ಫೈನಾನ್ಸ್ ವ್ಯವಹಾರ ಮಾಡೋರು ಸ್ವಲ್ಪ ಜಾಗ್ರತೆ. ನೀರಿನ ವ್ಯವಹಾರ ಮಾಡೋರು, ಪೆಟ್ರೋಲ್ ಬಂಕು ಇತ್ಯಾದಿಗಳಲ್ಲಿ ಸ್ವಲ್ಪ ಜಾಗ್ರತೆ. 12ನೇ ರಾಶಿ ಕುಜ, ಸ್ವಲ್ಪ ಸಣ್ಣ ಪುಟ್ಟ ಬೆಂಕಿಯೋ ಕಿರಿಕಿರಿಯೋ ಅಥವಾ ಮನೆಯಲ್ಲಿ ಗೃಹಿಣಿಯರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ 3ನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಜೀವನ ಬಹಳ ಫಾಸ್ಟ್ ಸಾಗ್ತಾ ಇದೆ. ಹಾಗಂತ ಕೆಲವೊಂದು ಸಲ ತುಂಬ ಒತ್ತಡ ಮಾಡಿದ್ರು ಕೂಡ ಅನಾರೋಗ್ಯ ಆಗಬಹುದು. ನೋಡಿ, ಈಗ ಸದ್ಯಕ್ಕೆ 7.5 ಶನಿ ಇರೋದ್ರಿಂದ ಮೂಳೆ ನೋವು ಬರುವಂಥದ್ದು, ಕಫ ಜಾಸ್ತಿ ಆಗುವಂಥದ್ದು, ವಾತ ಪ್ರವೃತ್ತಿ ಜಾಸ್ತಿ ಆಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಶರೀರದಲ್ಲಿ ಸುಸ್ತಾಗುವಂಥದ್ದು, ಆಲಸ್ಯತನ ಬರುವಂಥದ್ದು ಹೀಗೆಲ್ಲ ಆಗ್ತಾ ಇದೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಜಾಗ್ರತೆ ಇಟ್ಕೊಳ್ಳಿ. ಕೆಲವೊಂದು ಸಲ ಏನಾಗುತ್ತೆ, ನಾವು ಯೋಚನೆ ಮಾಡ್ತಾ ಇರ್ತೇವೆ, ಆದರೂ ನಮ್ಮ ಮಿತಿಮೀರಿ ಯೋಚನೆಗಳು ಹೋಗಿಬಿಡುತ್ತೆ. ಮತ್ತು ಆದಷ್ಟು ಮಾಧ್ಯಮ ಕ್ಷೇತ್ರ ಇರಬಹುದು, ಮತ್ತು ಕೆಲವೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥವರು ನಿಮ್ಮ ಸಮಯ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಮಾಡಿ. ಅತಿಯಾಗಿ ಕೆಲಸ ಮಾಡಲಿಕ್ಕೆ ಹೋದರೆ 50 kg ಎತ್ತಬಹುದು, 100 kg ಎತ್ತಿರ ಏನಾಗುತ್ತೆ, ಸೊಂಟ ಉಳುಕು ಹೋಗಿಬಿಡುತ್ತದೆ. ಹಾಗಾಗಿ ನಮ್ಮ ಕೈಲಿ ಎಷ್ಟು ಶಕ್ತಿ ಸಾಧ್ಯ ಆಗುತ್ತೋ ಇತಿಮಿತಿಯನ್ನು ನೋಡಿಕೊಂಡು ಪ್ರಯತ್ನಗಳನ್ನು ಮಾಡ್ತಾ ಹೋಗಿ ಅದರಿಂದ ಸಫಲವಾಗುತ್ತೆ. ತಂದೆ ತಾಯಿಯವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಅಂದರೆ ಸ್ವಲ್ಪ ಕೇತುವು ಕೂಡ ನಿಮಗೆ ಅಷ್ಟಮದಲ್ಲಿದ್ದಾನೆ, ಹಾಗಾಗಿ ಸ್ವಲ್ಪ ಕಿರಿಕಿರಿ ಆಗಬಹುದು. ಮತ್ತು ಸಪ್ತಮದಲ್ಲಿರುವಂತಹ ಕೇತುವು ಕೂಡ ಅಷ್ಟಮಕ್ಕೆ ಇರುವಂತಹ ಗ್ರಹಗಳು ಕೂಡ ಸ್ವಲ್ಪ ಕಿರಿಕಿರಿ ಕೊಡಬಹುದು. ಹಾಗಾಗಿ ನಿಮ್ಮ ತಂದೆ ಸಮಾನಾದಂಥ ವ್ಯಕ್ತಿಗಳು, ವಯಸ್ಸಾದಂಥ ವ್ಯಕ್ತಿಗಳು ಅವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇದ್ದಕ್ಕಿದ್ದ ಕಿರಿಕಿರಿ, ಚಿಂತೆ, ಟೆನ್ಷನ್ ಬರುವಂಥದ್ದು. ಕೆಲವು ಸಲ ನಾವೆಲ್ಲ ಚೆನ್ನಾಗಿರ್ತೇವೆ, ಆದರೂ ಯಾವುದೋ ಒಂದು ಕಿರಿಕಿರಿ, ಯಾವುದೋ ಒಂದು ಸಮಸ್ಯೆಗಳು ಮನೆ ಮಾಡಿಬಿಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನುಷ್ಯ ಪ್ರಯತ್ನಗಳನ್ನು ಮಾಡ್ತಾ ಮತ್ತು ಮಂಗಲಕರ ವಾತಾವರಣಗಳನ್ನು ಭಗವಂತ ಕೊಡ್ತಾನೆ. ಒಟ್ಟಿನಲ್ಲಿ ಧಾರ್ಮಿಕವಾದಂತಹ ಮುಖಂಡರು, ಹಿರಿಯರು ಸದ್ವಿಚಾರಗಳನ್ನು ಕೇಳ್ತಾ ನಿಮ್ಮ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಆರ್ಥಿಕವಾದ ಎಲ್ಲೆಲ್ಲೇ ನನಗೆ ದಾರಿಗಳು ಸಿಗತ್ತೆ ಎಂಬುದನ್ನು ಕೂಡ
ನೀವು ಪ್ರಯತ್ನಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಮುಂದೆ ಹೋಗಿ. ನಕ್ಷತ್ರ ಪರಿಹಾರಗಳೇನು ಎಂಬುದನ್ನು ಗಮನಿಸೋಣ. ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರದವರು ವಿಶೇಷವಾಗಿ ಶಿವರಾತ್ರಿ ದಿವಸ ಸಾಧ್ಯವಾದಷ್ಟು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ನಮಃ ಶಿವಾಯ ಜಪವನ್ನು ಮಾಡ್ತಾ ಬನ್ನಿ. ಯಾಕಂದರೆ ನಮಃ ಶಿವಾಯ ಜಪ ಮಾಡ್ತಾ ಬಂದರೆ ರಾಶಿರ ರವಿ ಇದ್ದಾನೆ, ಅರ್ಕ ಶಂಭುರುದಾಹರೇತ್ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತದೆ. ಶಂಭು ಅಂತಂದರೆ ಶಿವ ಹೇಳುವಂಥ ಅರ್ಥ. ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶಿವನ ನಾಮಸ್ಮರಣೆ, ಶಿವ ಪಂಚಾಕ್ಷರಿ ಜಪವನ್ನು ಮರೆಯದೇ ಇದ್ದ ಹಾಗೆ ಮಾಡಿ. ಇನ್ನು ಧನಿಷ್ಠಾ ನಕ್ಷತ್ರ. ಧನಿಷ್ಠಾ ನಕ್ಷತ್ರದವರು ಕೂಡ ಎಷ್ಟು ಸಾಧ್ಯ ಆಗುತ್ತೆ ನಿಮ್ಮ ಕೈಲಿ ಸಾಧ್ಯವಾದ ಮಟ್ಟಿಗೆ ಭಗವಂತನ ನಾಮಸ್ಮರಣೆ. ಅದರ ಜೊತೆಯಲ್ಲಿ ನೋಡಿ ಇನ್ನೊಂದು ಏನಪ್ಪ ಅಂತಂದರೆ ಭವರೋಗ ವೈದ್ಯ ಈಶ್ವರನೇ ನಮಗೆಲ್ಲದಕ್ಕೂ ಕೂಡ ಅನುಕೂಲ ಮಾಡುವಂಥದ್ದು. ಶಿವರಾತ್ರಿ ದಿವಸ ಸಾಧ್ಯವಾದ ಮಟ್ಟಿಗೆ ಎಲ್ಲರೂ ಪ್ರಸಾದ ಮಾಡಿದರೆ ಆ ಪ್ರಸಾದಕ್ಕೆ ಸೇವೆ ಮಾಡುವಂಥದ್ದು, ಕೊಡುವಂಥದ್ದು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಹಾಗೆ. ಅಷ್ಟು ಇಷ್ಟು ಹಾಗೆ ಹೀಗೆ ಅಂತೇನಿಲ್ಲ, ನಿಮ್ಮ ಪ್ರಯತ್ನಗಳನ್ನು ನೀವು ಮಾಡ್ತಾ ಬನ್ನಿ, ಅದರಿಂದ ಒಳ್ಳೆಯದಾಗ್ತದೆ. ಇನ್ನು ಶತಭಿಷ ನಕ್ಷತ್ರದವರು ಶಿವರಾತ್ರಿ ದಿವಸ ಆದಷ್ಟು ಉಪವಾಸ ವ್ಯವಸ್ಥೆಯನ್ನು ಮಾಡಿ ಶಿವನ ನಾಮಸ್ಮರಣೆ. ಯಾಕಂದರೆ ಈ ಏನು ಸಾಧ್ಯ ಆಗುತ್ತೋ ಕುಂಭರಾಶಿಯವರಿಗೆ ಒಂದೇ, ಕುಂಭರಾಶಿಯವರಿಗೆ ಆರಂಭದಿಂದ ಕೊನೆಯವರೆಗೂ ಕೂಡ ಶಿವನ ಆರಾಧನೆ, ಶಿವನ ಪ್ರಾರ್ಥನೆಯೇ ಬಹಳ ಮುಖ್ಯವಾದಂಥದ್ದು. ಶಿವನ ನಾಮಸ್ಮರಣೆ ಮಾಡಿ, ಶಿವನಿಗೆ ಬಿಲ್ವಪತ್ರ ಅರ್ಚನೆ ಮಾಡಿ, ನಮಃ ಶಿವಾಯ ಜಪವನ್ನು ಮಾಡಿ, ಶಿವನ ಮಾನಸ ಸ್ತೋತ್ರವನ್ನು ಹೇಳಿ, ಶಿವ ಸಹಸ್ರನಾಮ ಅಂತಿದೆ ದೊಡ್ಡದಾದಂಥದ್ದು, ಅದನ್ನು ಕೂಡ ಪಠನೆ ಮಾಡಿ, ಇದಿಷ್ಟು ಪ್ರಯತ್ನವನ್ನು ಮಾಡಿ ಆ ಭಗವಂತನ ಅನುಗ್ರಹದಿಂದ ಎಲ್ಲ ಶುಭವಾಗಲಿ, ಮಂಗಲವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.